ಬಿಸಿಲಿನ ನಾಡು ಎಂಬ ಖ್ಯಾತಿಗೆ ಪಾತ್ರವಾದ ವಿಜಯಪುರ ಜಿಲ್ಲೆಯಲ್ಲಿ ಬಿಸಿಲಿನ ಪ್ರಮಾಣ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಇದೇ ಬಿಸಿಲು ಏನು ನವಜಾತ ಶಿಶುಗಳು ಮಕ್ಕಳಲ್ಲಿ ತೀವ್ರತರ ಪರಿಣಾಮವನ್ನು ಬೀರ್ತದೆ. ನವಜಾತ ಶಿಶುಗಳು ಮತ್ತು ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ತಂದಿಡ್ತಾ ಇದೆ. ಈ ಕುರಿತು ಏನೆಲ್ಲ ಸಮಸ್ಯೆ ಆಗಿದೆ, ಅದಕ್ಕೆ ಏನೆಲ್ಲ ಚಿಕಿತ್ಸೆ ಮತ್ತು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂಬುದರ ಕುರಿತು ನಾವು ಚಿಕ್ಕ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಎಂ ಪಾಟೀಲ್ ಅವರೊಂದಿಗೆ ಈಗ ಮಾತನಾಡ್ತೀವಿ. ಬಿಸಿಲು ಏನೆಲ್ಲ ಸಮಸ್ಯೆ ಮಾಡ್ತಾ ಇದೆ ಸರ್? ಈಗ ಬಿಸಿಲಿನ ತೀವ್ರತೆ ಜಾಸ್ತಿ ಆಗುತ್ತಿರೋದ್ರಿಂದ ಮಕ್ಕಳಲ್ಲಿ ಪರಿಣಾಮ ಬೀರ್ತಿದೆ. ಪರ್ಟಿಕ್ಯುಲರ್ಲಾಗಿ ನವಜಾತ ಶಿಶುಗಳಲ್ಲಿ ಪರಿಣಾಮನ ಈಗ ನೋಡ್ತಾ ಇದ್ದೀವಿ. ಯಾಕಂತಂದರೆ ನವಜಾತ ಶಿಶುಗಳಿಗೆ ತಾಯಿ ಸರಿಯಾಗಿ ಹಾಲು ಕುಡಿಸದಿದ್ದರೆ ಒಂದು, ಇನ್ನೊಂದು ಯಾವಾಗ ಶಾಖ ಜಾಸ್ತಿ ಆಗ್ತೈತಿ ನವಜಾತ ಶಿಶುಗಳು ತಡ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ. ಇಮಿಡಿಯೇಟಾಗಿ ಹೀಟ್ ಆಗಿಬಿಡ್ತವೆ, ಬಿಸಿ ಆಗಿಬಿಡ್ತವೆ. ಅದರಿಂದ ಅವು ಸುಸ್ತಾಗ್ತವೆ. ಸುಸ್ತಾದ್ರೆ ಎದೆ ಹಾಲು ಕೊಡೋದಿಲ್ಲ. ಅದಕ್ಕೆ ಪಾಲಕರು ಇನ್ನೊಂದು ತಪ್ಪು ಕಲ್ಪನೆ ಏನಾಯ್ತು ಅಂದರೆ ಮೈ ಬಿಸಿ ಆಯ್ತೈತೆ ಅದು ಜ್ವರ ತಿಳ್ಕೊಂಡು ಜ್ವರದ ಔಷಧ ಹಾಕ್ತಾರೆ. ನಾವು ದಯವಿಟ್ಟು ಪಾಲಕರಲ್ಲಿ ಒಂದೇ ಮನವಿ ಆಯ್ತಂದ್ರೆ ಈ ಬಿಸಿಲಿನ ದಿನದಲ್ಲಿ ಮೈ ಬಿಸಿ ಆಯ್ತೈತೆ ಅಂತಂದರೆ ಬಿಸಿ ಆಗಿದ್ದ ತಿಳ್ಕೊಂಡು ಮೈಯೆಲ್ಲ ಒರೆಸ್ರಿ. ಮೊದಲ ಜಾಸ್ತಿ ಹಾಲು ಕುಡಿಸ್ರಿ, ತಂಪು ಜಾಗಕ್ಕೆ ತೊಗೊಂಬರ್ರಿ. ಅದರದೈತಂದ್ರೆ ನೀವು ನೋಡಿ, ಅದು ಬಿಟ್ಟು ಬೇರೆ ಔಷಧ ಹಾಕೋತಂದ್ರೆ ಮತ್ತಷ್ಟು ತ್ರಾಸ ಆಗ್ತೈತಿ. ಆಮೇಲೆ ಇನ್ನೊಂದು ಏನಂತಂದ್ರೆ ಶಾಲೆಗೆ ಹೋಗುವ ಮಕ್ಕಳಲ್ಲೇ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಬಿಸಿಲಾಗಿ ಆಡೋದ್ರಿಂದ ಅವು ಶಾಕ್ ಜಾಸ್ತಿಯಾಗಿ ಹೀಟ್ ಎಕ್ಸಾಷನ್ ಆಗ್ತೀವಿ ನಾವು, ಉಷ್ಣ ದೌರ್ಬಲ್ಯ ಬರ್ತಾ ಇದ್ದಾವೆ. ಸೊ ಅದನ್ನ ಹೆಂಗೆ ಗುರುತುಪಡಿಸ್ಕೋಬೇಕಂತಂದ್ರೆ ಸುಸ್ತಾಗೋದು, ಜಾಸ್ತಿ ಬಾಯಾರಿಕೆ ಆಗೋದು, ನೀರಡಿಕೆ ಆಗೋದು, ಮೈಯೆಲ್ಲ ಸ್ವೆಟ್ಟಿಂಗ್ ಆಗಿ ಬೆವರು ಬೆಳೆದು ಮೈಯೆಲ್ಲ ತಂಪಾಗೋದು ಅವು ಲಕ್ಷಣಗಳು. ಅಂಥ ಲಕ್ಷಣಗಳು ಕಂಡು ಬಂದರೆ ಜಾಸ್ತಿ ಇಮಿಡಿಯೇಟಾಗಿ ಕೂಸುಗಳನ್ನು ಏನು ಮಾಡ್ಬೇಕಂತಂದ್ರೆ ತಂಪು ಜಾಗಕ್ಕೆ ತೊಗೊಂಬರ್ಬೇಕು, ಮೈಯೆಲ್ಲ ಒರೆಸ್ಬೇಕು, ಜಾಸ್ತಿ ನೀರು ಕುಡಿಸ್ಬೇಕು. ಅವು ಆದಷ್ಟು ಜಾಸ್ತಿ ಮಧ್ಯಾಹ್ನ ಟೈಮಲ್ಲಿ ಹೊರಗಡೆ ಆಟ ಆಡ್ಲಿಕ್ಕೆ ಬಿಡಬೇಡ್ರಿ. ಪರ್ಟಿಕ್ಯುಲರ್ಲಿ 12ರಿಂದ 5 ಗಂಟೆ ತನಕ ಶಾಖ ಜಾಸ್ತಿ ಇರೋದ್ರಿಂದ ಅವಕ್ಕೆ ಹೀಟ್ ಎಕ್ಸಾಕ್ಷನ್ ಆಗೋ ಪ್ರಾಬ್ಲಮ್ ಜಾಸ್ತಿ ಇರ್ತಾವೆ. ಆಮೇಲೆ ಹೀಟ್ ಎಕ್ಸಾಕ್ಷನ್ನೇ ನೀವು ಡಿಟೆಕ್ಟ್ ಮಾಡಲಿಲ್ಲ ಅಂತಂದ್ರೆ ಅವು ಹೀಟ್ ಸ್ಟ್ರೋಕ್ ಅಂತ ಹೋಗ್ತಾವೆ. ಹೀಟ್ ಸ್ಟ್ರೋಕ್ ಅಂತಂದ್ರೆ ನಾನು ಮೇಲೆ ಹೇಳಿದ ಎಲ್ಲ ಲಕ್ಷಣ ಇರ್ತಾವೆ, ಅದ್ರ ಜೊತೆಗೆ ಮೈ ಎಲ್ಲ ಬಿಸಿ ಆಗಿಬಿಡ್ತೈತಿ. ಅಂಥ ಟೈಮ್ದಾಗ ಪಾಲಕರು ನಿರ್ಲಕ್ಷ್ಯ ಮಾಡದೆ ತಕ್ಷಣ ಅಂಥ ಕೂಸುಗಳನ್ನು ಮೈ ಒರೆಸಬೇಕು ಮತ್ತು ತಂಪು ಜಾಗ ತೋರ್ಕೋಬೇಕು. ಆಮೇಲೆ ಇಮಿಡಿಯೇಟಾಗಿ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಇಲ್ಲಿಲ್ಲ ಅಂತಂದ್ರೆ ಅವು ಮೆದುಳಿಗೆ ಸ್ಟ್ರೋಕ್ ಆಗೋ ಚಾನ್ಸಸ್ಸನ್ನು ಜಾಸ್ತಿ ಇರ್ತವೆ ಸರ್. ಇದು ಈ ವಿಚಾರ ಆದರೆ ಇನ್ನು ನಾವು ನವಜಾತ ಶಿಶುಗಳ ಬಗ್ಗೆ ಮಾತಾಡೋದಾದರೆ ಈಗ ಆಗತಾನೆ ಹುಟ್ಟಿದ ಮಕ್ಕಳು ಹೊರ ಜಗತ್ತಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋಕ್ಕಾಗಲ್ಲ. ಅದರಲ್ಲಿ ಈ ಬೇಸಿಗೆ ಕಾಲದಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಯಾವ ರೀತಿಯಾಗಿ ಸಮಸ್ಯೆ ಕಾಡ್ತಾ ಇದ್ದಾವೆ ಮತ್ತು ಪ್ರಕರಣಗಳು ಎಷ್ಟೆಲ್ಲ ದಾಖಲಾಗ್ತಾ ಇದ್ದಾವೆ, ಈ ಕುರಿತು ಪೋಷಕರು ಅಂದರೆ ತಾಯಿಯಾದವಳು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು? ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ನವಜಾತ ಶಿಶುಗಳು ಏನಾಗ್ತವೆ, ನಮ್ಮ ಜನ ಏನು ಮಾಡ್ತಾರೆ, ಅರ್ಬಿದಿಂದ ಸುತ್ತಾರೆ. ಈ ಬಿಸಿಲಿನ ದಿನದಾಗ ಜಾಸ್ತಿ ಅರಿಬಿದಂದು ಸುತ್ತಲಕ್ಕೆ ಹೋಗ್ಬೇಡ್ರಿ. ಆಮೇಲೆ ಇಂಪಾರ್ಟೆಂಟ್ ಅಂದ್ರೆ ಮೇಲೆ ಎದೆ ಹಾಲು ಕೊಡಿಸ್ಬೇಕು. ಯಾಕಂದ್ರೆ ಫಸ್ಟ್ 2 to 3 ಡೇದಾಗ ಎದೆ ಹಾಲು ಬಂದಿರೋದಿಲ್ಲ. ನೀವು ಕೂಸಿನ ಎದೆಗೆ ಹಚ್ಚಲಿಲ್ಲ ಅಂತಂದ್ರೆ ಎದೆ ಹಾಲು ಬರೋಲ್ಲ. ಎದೆ ಹಾಲು ಬರಲಿಲ್ಲ ಅಂತಂದ್ರೆ ಕೂಸು ಡಿಹೈಡ್ರೇಷನ್ ಹೋಗ್ತೈತಿ. ಆಮೇಲೆ ನವಜಾತ ಶಿಶುಗಳು ಹೇಳ್ದಂಗೆ ಶಾಖ ತಳ್ಕೊಳ್ಳೋಂಥ ಶಕ್ತಿನೇ ಇರೋದಿಲ್ಲ. ಸೊ ಅದಕ್ಕೆ ನಮ್ಮ ಒಂದೇ ರಿಕ್ವೆಸ್ಟ್ ಅಂತಂದ್ರೆ ಎದೆ ಹಾಲು ಮೇಲೆ ಎದೆ ಹಾಲು ಕುಡಿಸ್ರಿ. ಆಮೇಲೆ ಹಂಗೆ ಬಿಸಿ ಅನಿಸ್ತೈತಂದ್ರೆ ಮತ್ತು ತಣ್ಣೀರು ಬಟ್ಟೆಯಿಂದ ಒರೆಸ್ರಿ, ಫೀಡಿಂಗ್ ಕೊಡ್ರಿ. ಆಮೇಲೆ ಇಷ್ಟಕ್ಕೂ ಆಗಲಿಲ್ಲ ಮಾಡಲಿಲ್ಲ ಸುಸ್ತಾಯ್ತಂದ್ರೆ ದಯವಿಟ್ಟು ವೈದ್ಯರ ಸಲಹೆಗಳನ್ನು ಪಡ್ಕೊಳ್ರಿ. ಏನಾಗುತ್ತೆ ಸರ್, ಹೆರಿಗೆಯಾದ ಸಂದರ್ಭದಲ್ಲಿ ಹಲವಾರು ಒಂದು ಪದ್ಧತಿಗಳನ್ನ ನಡೆಸ್ಕೊತ ಬಂದಿದ್ವಿ. ಬಿಸಿ ನೀರೇ ಕುಡಿಬೇಕು, ಫ್ಯಾನ್ ಯೂಸ್ ಮಾಡಬಾರ್ದು, ಈ ಥರ ಎಲ್ಲ ಕಟ್ಟುಪಾಡುಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಬಾಣಂತಿಯರಿಗೆ ಏನು ಸಲಹೆ ಕೊಡ್ತೀರಿ? ಅಂದರೆ ಅವರು ಫುಡ್ ಸ್ಟೈಲ್ ಹೆಂಗಿರಬೇಕು, ಏನೆಲ್ಲ ಕುಡಿಬೇಕು, ಯಾವ ರೀತಿ ಆಹಾರ ಕ್ರಮಗಳನ್ನು ಅವರು ಮಾಡಬೇಕು? ನಮ್ಮಲ್ಲಿ ತಪ್ಪು ಕಲ್ಪನೆ ಐತಿ. ತಾಯಿ ಜಾಸ್ತಿ ನೀರು ಕುಡಿದ್ರೆ ಕೂಸಿಗೆ ಹೊಟ್ಟೆ ಉಬ್ಬತೈತಿ ಅನ್ನೋ ತಪ್ಪು ಕಲ್ಪನೆ ಐತಿ. ಆ ತಪ್ಪು ಕಲ್ಪನೆ ಬೇಡ್ರಿ. ದಯವಿಟ್ಟು ತಾಯಂದಿರು ನೀವು ಜಾಸ್ತಿ ನೀರು ಕೊಡ್ರಿ, ನೀವು ಜಾಸ್ತಿ ಊಟ ಮಾಡಿರಿ. ನೀವು ಊಟ ಮಾಡೋದ್ರಿಂದ ಎದೆ ಹಾಲು ಬರ್ತೈತಿ. ಎದೆ ಹಾಲು ಬರೋದ್ರಿಂದ ಕೂಸಿಗೆ ಎದೆ ಹಾಲು ಹೋಗ್ತೈತಿ. ಎದೆ ಹಾಲು ಹೋಗೋದ್ರಿಂದ ಡಿಹೈಡ್ರೇಷನ್ ಏನೈತಿಲ್ಲ, ಉಷ್ಣತೆ ಆಗುವ ಪರಿಣಾಮಗಳು ಕಡಿಮೆ ಆಗ್ತವೆ. ಆಮೇಲೆ ಕೂಸುಗಳನ್ನು ಸುತ್ತಲೇಬಾಡ್ರಿ. ಮೊದಲನೇ ಹೇಳ್ದಂಗೆ ಸುತ್ತಿ ಇಡಬಾರ್ದು. ಸುತ್ತಿದ್ರೆ ತಂದ್ರೆ ಶಾಕ್ ಹೋಗೋದಲ್ಲ, ಮತ್ತಷ್ಟು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ. ಆಮೇಲೆ ಈ ಬಿಸಿಲು ದಿನದಲ್ಲಿ ನೀವು ಫ್ಯಾನನ್ನು ಹಚ್ಬೋದು. ಆಮೇಲೆ ಆದಷ್ಟು ತಂಪು ಮನೆಯಲ್ಲಿ ಯಾವುದೇ ಒಂದು ಜಾಗ ನೋಡಿ, ತಂಪು ಯಾವ ಜಾಗ ಇರ್ತೈತಿ ಆ ಜಾಗದಾಗ ನೀವು ಇರೋದು ಚಲೋ. ಇದು ನವಜಾತ ಶಿಶುಗಳ ಬಗ್ಗೆ ಹೇಳಿದ್ರಿ. ಈಗ 1 ವರ್ಷದಿಂದ 5 ವರ್ಷದ ಮಕ್ಕಳಲ್ಲಿ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಕಂಡು ಬರ್ತಾ ಇದ್ದಂತೆ ಮಾಹಿತಿ ಕೊಟ್ಟರಿ. ಈ ಮಕ್ಕಳ ಕಾಳಜಿ ಹೇಗೆ ವಹಿಸಬೇಕು? ಸಾಮಾನ್ಯವಾಗಿ ಏನು ಮಾಡ್ತೀವಿ, ತಂಪಂದು ಕೂಡಲೇ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಸ್ತೀವಿ, ಅದೇನು ಎಫೆಕ್ಟ್ ಆಗುತ್ತಾ? ಮತ್ತು ಯಾವ ರೀತಿಯ ಆಹಾರ ಕ್ರಮ ಇರಬೇಕು? ಆಮೇಲೆ ಈಗ ಬಿಸಿಲು ದಿನದಾಗ ಕೂಸುಗಳು ಏನು ಮಾಡ್ತಾವೆ, ನೀರಡಿಕೆ ಆದಾಗ ನೀರು ಕುಡಿದ್ಬಿಡ್ತಾವೆ. ಎಲ್ಲಿ ನೀರು ಕುಡಿತಾವೆ ನೀರು ಕುಡಿದ್ಬಿಡ್ತಾವೆ. ಆ ನೀರು ಕುಡಿದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತವೆ. ಯಾಕಂದ್ರೆ ಯಾವಾಗ ಬಿಸಿಲು ಜಾಸ್ತಿ ಇರ್ತೈತಿ ಬ್ಯಾಕ್ಟೀರಿಯಾ ಎಲ್ಲ ಫುಡ್ನಾಗಲ್ಲಿ ವಾಟರ್ನಾಗಲ್ಲೂ ಬ್ಯಾಕ್ಟೀರಿಯಾ ಬೆಳೋ ಚಾನ್ಸ್ ಇರ್ತವೆ. ಅಂಥ ನೀರು ಕುಡಿದ್ರೆ ಡಯೇರಿಯಾ ಆಗಿ ಡಿಹೈಡ್ರೇಷನ್ ಆಗೋ ಚಾನ್ಸ್ ಇರ್ತವೆ. ಶುದ್ಧ ನೀರು ಕುಡಿಬೇಕು ಒಂದು. ಆಮೇಲೆ ಡಯೇರಿಯಾ ಆದಾಗ ಏನು ಮಾಡ್ತಾರೆ ಜನ ಇರ್ತಂದ್ರೆ
ORS ಮತ್ತು ತಂಪು ಪಾನೀಯಗಳನ್ನ ಎಳ್ನೀರನ್ನ ಕುಡಿಸೋದು ಬಿಟ್ಟು ಈಗ ಮಾರ್ಕೆಟ್ನಾಗಿರೋ ಶುಗರ್ ಬೆವರೇಟೆಡ್ ಜಿಂಕ್ ಕೆಲವೊಂದು ಡ್ರಿಂಕ್ಸ್ ಅವು ಕುಡಿಸೋದ್ರಿಂದ ಪ್ರಾಬ್ಲಮ್ ಜಾಸ್ತಿ ಆಗ್ತೈತೆ. ಯಾಕಂದರೆ ಶುಗರ್ ಇದ್ದಿದ್ದು ಯಾವಾಗಲೂ ನೀವು ಡಯರಿಯಾ ಡಿಹೈಡ್ರೇಷನ್ ಕೊಡಿಸಿದ್ರಂದ್ರೆ ಮತ್ತಷ್ಟು ಡಿಹೈಡ್ರೇಷನ್ ನಿರ್ಜಲೀಕರಣ ಜಾಸ್ತಿ ಆಗ್ತೈತೆ. ಅಂಥವುಗಳನ್ನು ದಯವಿಟ್ಟು ಮಾಡಬೇಡ್ರಿ. ನಾವೆಲ್ಲ ಪಾಲಕರಿಗೆ ತಾಯಂದಿರಿಗೆ ಏನು ಹೇಳೋದತ್ತಂದ್ರೆ ಈ ಟೈಮ್ದಾಗ ನೀವು ಯಾವಾಗಲೂ ಒಂದು ORS ಪ್ಯಾಕೆಟ್ಸನ್ನು ಮನ್ಯಾಗ ಇಟ್ಕೋರಿ. ಆಮೇಲೆ ಯಾವಾಗಲೂ ಎಳ್ನೀರನ್ನು ಸೇವನೆ ಮಾಡಿ, ನೀವು ಸೇವನೆ ಮಾಡಿರಿ, ಕೂಸಿಗೆ ಕೊಡ್ರಿ. ಇಂಥವು ಮಾಡೋದ್ರಿಂದ ನಿರ್ಜಲೀಕರಣ ತಪ್ಪತೈತಿ. ಇಷ್ಟಾದರೂ ಏನಾದರೂ ಪ್ರಾಬ್ಲಮ್ ಇರ್ತದೆ ದಯವಿಟ್ಟು ವೈದ್ಯರನ್ನು ಸಲಹೆ ಪಡ್ಕೊಳ್ರಿ. ಯಾಕಂದ್ರೆ ನೀವೇ ಟ್ರೀಟ್ಮೆಂಟ್ ಮಾಡ್ಕೋದು ಕೊಡಿರಬೇಡ ಮನ್ಯಾಗ. ಸರ್, ಈಗ ಬಿಸಿಲು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಮುಂದಿನ ದಿನಗಳಲ್ಲಿ ನವಜಾತ ಶಿಶು ಮತ್ತು ಮಕ್ಕಳಲ್ಲಿ ಮತ್ತಷ್ಟು ಆರೋಗ್ಯದ ಪರಿಣಾಮ ಬೀರ್ಬೋದಂತೀರಾ? ಡೆಫಿನೆಟ್ಲಿ ಇನ್ನೂ 2 ತಿಂಗಳು ಬಿಸಿಲು ಇದು ಡೆಫಿನೆಟ್ಲಿ ಬೀರ್ತೈತಿ. ಅದಕ್ಕೆ ತಾಯಂದಿರು ಮತ್ತು ಪೋಷಕರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಇದು ಡಾಕ್ಟರ್ MM ಪಾಟೀಲ್ ಅವರ ಮಾತು. ಸದ್ಯ ಏನು ಬಿಸಿಲಿನ ಪ್ರಭಾವದಿಂದ ನವಜಾತ ಶಿಶುಗಳು ಮತ್ತು ಮಕ್ಕಳ ಆರೋಗ್ಯದಲ್ಲಿ ಪರಿಣಾಮ ಬೀರ್ತಾ ಇದೆ. ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಬೇಸಿಗೆಯಲ್ಲಿ ಏನು ಶಿಷ್ಟವಾದ ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು. ಅದ್ರ ಜೊತೆಗೆ ತುರ್ತಾಗಿ ಏನಾದರೂ ಸಮಸ್ಯೆ ಆದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು ಅನ್ನೋ ಮಾತನ್ನು ಇವ್ರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶ್ರೀಶರ್ ಜೊತೆ ಅಶೋಕ್ ಅಡಳ್ಳಿ, TV9 ವಿಜಯಪುರ.